ಮೇ 10ರಂದು ಬೆಳ್ತಂಗಡಿ ಗುರುವೇನಕೆರೆ ಮುಖ್ಯ ರಸ್ತೆಯಲ್ಲಿ ಸುಮಾರು 10 ಮೀಟರ್ ದೂರ ಹೋದರೆ ಆ ರಸ್ತೆಗೆ ಹೆಸರು KEB ರಸ್ತೆ ಅಂತ ಹೇಳಿ. ಅಂದರೆ ಆ ರಸ್ತೆಯಲ್ಲಿ ಮೆಸ್ಕಾಂ ಕಚೇರಿ ಇದೆ. ಬೆಳ್ತಂಗಡಿ ಸಂತೆಕಟ್ಟೆಯಿಂದ ಸ್ವಲ್ಪ ಮುಂದಕ್ಕೆ ಅಯ್ಯಪ್ಪ ಮಂದಿರ ಇದೆ. ಆ ಮಂದಿರದ ಎಡ ಭಾಗದಲ್ಲಿ ಒಂದು ರಸ್ತೆ ಇದೆ. ಆ ರಸ್ತೆ ನೇರವಾಗಿ ಹೋಗಿ ಗೇರುಕಟ್ಟೆಗೆ ಸಂಪರ್ಕ ಕಲ್ಪಿಸುತ್ತದೆ. ಹೆದ್ದಾರಿಯಿಂದ ಕೇವಲ 100 ಮೀಟರ್ ದೂರದ ರಸ್ತೆ ಪಕ್ಕದಲ್ಲಿಯೇ ಕಳೆದ 20 ವರ್ಷಗಳಿಂದ ಯಾವುದೇ ಪರವಾನಿಗೆ ಇಲ್ಲದೆ ಒಂದು ಕಟ್ಟಡ ನಿರ್ಮಿಸಿಕೊಂಡು ಕ್ಯಾಂಟೀನು ನಡೆಸುತ್ತಿದ್ದವರು ಸುಂದರ್ ಶೆಟ್ಟಿ ಅಂತೇಳಿ. ಇವರು ಆ ಕ್ಯಾಂಟೀನ್ನಲ್ಲಿ ಗಂಜಿ ಊಟದ ಹೋಟೆಲು ನಡೆಸ್ತಾರೆ. ಆ ಹೋಟೆಲಿನ ಹೆಸರು ಪವನ್ ಕ್ಯಾಂಟೀನ್ ಅಂತೇಳಿ. ಈ ಕ್ಯಾಂಟೀನಿಗೆ ಬೆಳ್ತಂಗಡಿ ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ಸಿಕ್ಕಿಬಿದ್ದವರು ಒಂದು 29 ವರ್ಷ ಪ್ರಾಯದ ಮುಸ್ಲಿಂ ಹೆಣ್ಣು ಮಗಳು ಮತ್ತು ಆಕೆಯ ಗಂಡ ಕೋಳಿ ಸಾಗಾಟದ ವಾಹನದಲ್ಲಿ ಚಾಲಕನಾಗಿರುವಂತಹ ಕಿಲ್ಲೂರು ಸಮೀಪದ ನಾವೂರದ ಉಸ್ಮಾನ್, ಮತ್ತೊಬ್ಬ ಕಲ್ಲೇರಿಯ ಹೈದರ್ ಮತ್ತು ಆ ಹೆಣ್ಣು ಮಗಳು ಅನೈತಿಕ ವ್ಯವಹಾರ ಮಾಡ್ತಾಯಿದ್ರು. ಆಕೆಯ ಗಂಡ ಉಸ್ಮಾನ್ ಹೊರಗಡೆ ಕುಳಿತುಕೊಂಡಿದ್ದ. ಸುಂದರ್ ಶೆಟ್ಟಿ ಅವರು ಅದನ್ನು ನಿರ್ವಹಣೆ ಮಾಡುತ್ತಿದ್ದರು. ಪೊಲೀಸರು ಹೆಣ್ಣನ್ನು ರಕ್ಷಣೆ ಮಾಡಿದ್ದಾರೆ. ಆಕೆಗೆ ಗಿರಾಕಿಯಾಗಿ ಬಂದಂಥ ಹೈದರ್ನನ್ನು ಸಾಕ್ಷಿಯಾಗಿ ಪರಿಗಣನೆ ಮಾಡಿದ್ದಾರೆ. ಆತನಿಗೆ ನೋಟಿಸು ಕೊಟ್ಟಿದ್ದಾರೆ. ಈ ಅನೈತಿಕ ವ್ಯವಹಾರಕ್ಕೆ ಆಸ್ಪದ ಕಲ್ಪಿಸಿದಂಥ ಸುಂದರ್ ಶೆಟ್ಟಿ ಅವರನ್ನು ಮತ್ತು ತನ್ನ ಹೆಂಡತಿಯನ್ನೇ ವೇಶ್ಯಾವಾಟಿಕೆ ದಂಧೆಗೆ ಬಳಸಿದಂತಹ ಹೈದರ್ನನ್ನು ಬಂಧಿಸಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಘಟನೆ ಸ್ಥಳೀಯವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಈ ವ್ಯವಹಾರ ಹೇಗೆ ನಡೆಯುತ್ತಿತ್ತು ಅಂತ ಹೇಳಿದರೆ, ಇದು ವಾರಕ್ಕೆ ಒಂದು ದಿನ ನಡೆಯುವಂಥದ್ದು. ಅದು ಸಹ ಆದಿತ್ಯವಾರ ದಿನದಂದು ಮಾತ್ರ. ವಾರದ ಇತರ 6 ದಿನ ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ಗಂಜಿ ಊಟದ ಹೋಟೆಲು ಮತ್ತು ಅಂಗಡಿ ನಿರ್ವಹಣೆ ಆಗ್ತಾಯಿತ್ತು. ಸುಂದರ್ ಶೆಟ್ಟಿಯವರು ಅದಕ್ಕೆ ಹೊಂದಿಕೊಂಡಂತೆಯೇ ಒಂದು ಕೊಠಡಿಯನ್ನು ನಿರ್ಮಿಸಿದರು. ಅಲ್ಲಿ ಒಂದು ಅಡುಗೆ ಕೊಠಡಿಯೂ ಇತ್ತು, ಒಂದು ಶೌಚಾಲಯವೂ ಇತ್ತು. ಕೆಲವು ಸಮಯಗಳ ಹಿಂದೆ ಆ ಕೊಠಡಿಯನ್ನು ಯಾರಿಗೋ ಬಾಡಿಗೆ ಕೊಟ್ಟಿದ್ದರಂತೆ. ನಂತರ ಅವರು ಬಾಡಿಗೆದಾರರು ಬಿಟ್ಟು ಹೋದ ನಂತರ ಆ ಕೊಠಡಿಯನ್ನು ಸುಂದರ್ ಶೆಟ್ಟಿಯವರು ಅನೈತಿಕ ವ್ಯವಹಾರಕ್ಕೆ ದಿನ ಬಾಡಿಗೆಯ ಲೆಕ್ಕದಲ್ಲಿ ಕೊಡ್ತಿದ್ರು ಎನ್ನುವುದು ಸದ್ಯದ ಮಾಹಿತಿ. ಈ ಘಟನೆಯಲ್ಲಿ ಉಸ್ಮಾನ್ ತನ್ನ ಪತ್ನಿಯನ್ನೇ ಕರೆದುಕೊಂಡು ಬಂದು ಕಲ್ಲೇರಿಯ ಹೈದರ್ನನ್ನು ಗಿರಾಕಿಯನ್ನಾಗಿಸಿ ಅಲ್ಲಿ ಅನೈತಿಕ ವ್ಯವಹಾರಕ್ಕೆ ದೂಡಿದ್ದ. ಈ ವ್ಯವಹಾರ ಹೇಗೆ ನಡೆಯುತ್ತಿತ್ತು ಅಂತ ಹೇಳಿದರೆ, ಪ್ರತಿ ಆದಿತ್ಯವಾರ ನಡೀತಿದ್ದಂಥ ವ್ಯವಹಾರ. ಉಸ್ಮಾನ್ ಗಿರಾಕಿಗಳನ್ನು ಸೆಟ್ ಮಾಡ್ತಾಯಿದ್ದ. ಆತ ಗಿರಾಕಿಗಳನ್ನು ಕರ್ಕೊಂಡು ಬರ್ತಾಯಿದ್ದ. ತನ್ನ ಹೆಂಡತಿಯನ್ನೇ ಕರ್ಕೊಂಡು ಬಂದು ಸುಂದರ್ ಶೆಟ್ಟಿಯವರ ಕ್ಯಾಂಟೀನ್ನ ಹಿಂಬದಿಯ ಕೋಣೆಯಲ್ಲಿ ಕುಳ್ಳಿರುತ್ತಿದ್ದ. ಇದರಲ್ಲಿ ಅವನು 2,000 ರೂಪಾಯಿ ತಗೊಳ್ತಾ ಇದ್ದ. ಅದರಲ್ಲಿ 1,000 ರೂಪಾಯಿ ಸುಂದರ್ ಶೆಟ್ಟಿಯವರಿಗೆ, 1,000 ರೂಪಾಯಿ ಉಸ್ಮಾನಿಗೆ. ಈ ರೀತಿಯ ವ್ಯವಹಾರ ನಡೀತಿತ್ತು. ದಿನಕ್ಕೆ 5 ರಿಂದ 6 ಮಂದಿ ಗಿರಾಕಿಗಳನ್ನು ಕರೆತರುವಂತಹ ಸಂಪರ್ಕಗಳು ಈ ಉಸ್ಮಾನಿಗೆ ಇತ್ತು ಅಂತ ಹೇಳ್ತಾರೆ. ಆದ್ದರಿಂದ ಕಳೆದ ಕೆಲವು ಸಮಯಗಳಿಂದ ಈ ವ್ಯವಹಾರ ನಾಜೂಕಾಗಿ ನಡೆಯುತ್ತಾ ಇತ್ತು. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿ ಇತ್ತು. ಆದರೆ
ಯಾವುದೋ ಒಂದು ಖಾಸಗಿ ಕಟ್ಟಡದಲ್ಲಿ ಹೆಣ್ಣು ಮತ್ತು ಗಂಡು ಜೊತೆಯಾಗಿ ಇದ್ದರೆ ಅದು ಕಾನೂನು ಪ್ರಕಾರ ಅಪರಾಧವಾಗುವುದಿಲ್ಲ. ಆದರೆ ಗಂಡನ ಉಪಸ್ಥಿತಿಯಲ್ಲೇ ಆತನ ಹೆಂಡತಿ ಬೇರೊಬ್ಬನೊಂದಿಗೆ ಮಂಚವನ್ನು ಹಂಚಿಕೊಂಡಿದ್ದರೆ ಅದು ಅಪರಾಧವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಇವರ ಮೇಲೆ ಕೇಸು ದಾಖಲಿಸಿಕೊಂಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನ ರೂಲಿಂಗ್ ಪ್ರಕಾರ ಹೆಣ್ಣೊಬ್ಬಳನ್ನು STPI ಆ್ಯಕ್ಟಿನ ಅಡಿಯಲ್ಲಿ ಬಂಧಿಸುವಂತಿಲ್ಲ. ಯಾಕಂತೇಳಿ ಆಕೆ ಉದ್ದೇಶಪೂರ್ವಕವಾಗಿ ಆ ಕೃತ್ಯಕ್ಕೆ ಬಂದಿರುವುದಿಲ್ಲ. ಆಕೆಯನ್ನು ಬೇರೊಬ್ಬರು ಒತ್ತಾಯದಿಂದ ಪ್ರಲೋಭನೆಯಿಂದ ಆ ಕೃತ್ಯಕ್ಕೆ ಬಳಸಿಕೊಂಡಿರ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸೂಚನೆ ನೀಡಿದೆ. ಯಾವುದೇ ಕಾರಣಕ್ಕೂ ಹೆಣ್ಣೊಬ್ಬಳನ್ನು SIT ಆ್ಯಕ್ಟಿನ ಅಡಿಯಲ್ಲಿ ಬಂಧಿಸುವಂತಿಲ್ಲ ಅಂತ ಹೇಳಿ. ಆದ್ದರಿಂದಾಗಿ ಪೊಲೀಸರು ಸಹ ಈ ಪ್ರಕರಣದಲ್ಲಿ ಆಕೆಯನ್ನು ಬಂಧಿಸಿಲ್ಲ, ಬದಲಾಗಿ ಆಕೆ ಸಂತ್ರಸ್ತೆ ಎಂದು ಗುರುತಿಸಿದ್ದಾರೆ. ಆಕೆ ಹೆಸರು, ವಿಳಾಸ ಎಲ್ಲವೂ ಗೊತ್ತಿದ್ದರೂ ಸಹ ಅದನ್ನು ಪ್ರಕಟಪಡಿಸುವಂತೆ ಇಲ್ಲ. ಯಾಕಂದರೆ ಆಕೆಯನ್ನು ಪೊಲೀಸರು ಈ ಪಾಪ ಕೂಪದಿಂದ ರಕ್ಷಣೆ ಮಾಡಿದ್ದು. ಆದರೆ ಆಕೆಯನ್ನು ಈ ಕೂಪಕ್ಕೆ ದೂಡಿದ್ದು ಆಕೆಯ ಗಂಡ ಉಸ್ಮಾನ್, ಅದಕ್ಕೆ ಸಹಕರಿಸಿದ್ದು ಸುಂದರ ಶೆಟ್ಟಿ. ಆದ್ದರಿಂದಾಗಿ ಅವರಿಬ್ಬರು ಈ ಪ್ರಕರಣದಲ್ಲಿ ಆರೋಪಿಗಳು. ಆದ್ದರಿಂದಾಗಿ ಅವರಿಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಸಾಮಾನ್ಯವಾಗಿ ಇಂತಹ ವ್ಯವಹಾರಗಳು ವಸತಿ ಗೃಹಗಳಲ್ಲಿ ನಡೀತದೆ. ಆದರೆ ವಸತಿ ಗೃಹಗಳಲ್ಲಿ ಕೊಠಡಿ ಪಡೆಯಬೇಕಾದ್ರೆ ಕೆಲವೊಂದು ನಿಬಂಧನೆಗಳಿವೆ. ಅವರ ಅಡ್ರೆಸ್ ಪ್ರೂಫ್ ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಈ ರೀತಿಯಾಗಿದೆ. ಯಾಕಂತ ಹೇಳಿದರೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರವೇಶಕ್ಕೆ ವಸತಿ ಗೃಹದವರು ಅವಕಾಶ ಕೊಡುವುದಿಲ್ಲ. ಆದ್ದರಿಂದಾಗಿ ಅಲ್ಲಿ ವಸತಿ ಗೃಹಗಳಲ್ಲಿ ರೂಮು ಪಡ್ಕೊಂಡು ಈ ರೀತಿಯಾಗಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಸುಂದರ ಶೆಟ್ಟಿ ಅವರ ಕ್ಯಾಂಟೀನ್ನ ಹಿಂಬದಿಯಲ್ಲಿದ್ದಂತಹ, ಈ ಹಿಂದೆ ಬಾಡಿಗೆಗೆ ನೀಡಿದಂತಹ, ಸದ್ಯಕ್ಕೆ ಖಾಲಿಯಾಗಿರುವಂತಹ ಆ ಕೊಠಡಿಯನ್ನು ಈ ಕೃತ್ಯಕ್ಕೆ ಉಸ್ಮಾನ್ ಉಪಯೋಗಿಸಿಕೊಂಡಿದ್ದ. ಸುಂದರ ಶೆಟ್ಟಿಯವರಿಗೂ ಇದು ಲಾಭದಾಯಕ ವ್ಯವಹಾರ ಎಂದು ಗೊತ್ತಾಗಿದೆ. ಬೆಳ್ತಂಗಡಿ ಸಮೀಪದ ಪಡಂಗಡಿಯವರಾಗಿರುವಂಥ ಸುಂದರ ಶೆಟ್ಟಿಯವರು ಕಳೆದ 20 ವರ್ಷಗಳಿಂದ ಈ ಹೋಟೆಲ್ ನಡೆಸ್ತಾ ಇದ್ದಾರೆ. ಆದರೆ ಇಂಥ ವ್ಯವಹಾರವನ್ನು ಅವರು ಆರಂಭಿಸಿದ್ದು ಇತ್ತೀಚೆಗೆ. ಆದ್ದರಿಂದಾಗಿ ಅಷ್ಟು ಬೇಗ ಅವರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಇದು ಬೆಳ್ತಂಗಡಿಯ ದುರಂತವೋ ಅಲ್ಲ ಬೇರೇನೋ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಇಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಅವ್ಯವಹಾರಗಳು ಕೆಲವು ಸಮಯಗಳಿಂದ ನಡೀತಲೇ ಇರ್ತದೆ. ಆದರೆ ಅದು ಹೊರ ಜಗತ್ತಿಗೆ ತಿಳಿಯುವ ಹೊತ್ತಿಗೆ ಆ ವ್ಯವಹಾರವು ಮುಚ್ಚಿರ್ತದೆ. ಪೊಲೀಸರ ಗಮನಕ್ಕೆ ಬರುವ ಮೊದಲೇ ಅದನ್ನು ಮುಚ್ಚಲಾಗುತ್ತದೆ. ಈ ರೀತಿಯಾಗಿ ವ್ಯವಹಾರಗಳು ನಡೀತಲೇ ಇರ್ತದೆ. ಕೆಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಪೊಲೀಸು ವ್ಯವಸ್ಥೆ ಅನೈತಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿತ್ತು. ಸದ್ಯಕ್ಕೆ ಅದೇ ಸ್ಥಿತಿ ಇದೆ. ಇಂತಹ ಸ್ಥಿತಿಯಲ್ಲಿಯೇ ವಾಮಂಜೂರಿನ ಕೋಳಿ ಅಂಗಡಿಯೊಂದರಲ್ಲಿ ಇದೇ ರೀತಿಯ ವ್ಯವಹಾರ ನಡೆಯುತ್ತಿತ್ತು. ಎದುರಿಗೆ ಅದು ಜೀವಂತ ಕೋಳಿಗಳ ಮಾರಾಟದ ಅಂಗಡಿ. ಆ ಅಂಗಡಿಯ ಒಳಗಿನ ಭಾಗದಲ್ಲಿ ಒಂದು ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಅನೈತಿಕ ವ್ಯವಹಾರ ನಡೀತಿತ್ತು. ಮಂಗಳೂರಿನ ರಸ್ತೆ ಬದಿಯಲ್ಲಿ ಇದ್ದಂತಹ ಬೆಲೆವೆನ್ನುಗಳು ಗಿರಾಕಿಗಳನ್ನು ಆರಿಸಿಕೊಂಡು ನೇರವಾಗಿ ವಾಮಂಜೂರಿಗೆ ಕರೆದೊಯ್ಯುತ್ತಿದ್ದರು. ಅಲ್ಲಿ ಆ ಕೊಠಡಿಯಲ್ಲಿ ವ್ಯವಹಾರ ನಡೆಸ್ತಾಯಿದ್ದರು. ಆದರೆ ಈ ಮಾಹಿತಿ ಪಡೆದಿದ್ದಂತಹ ಅಂದಿನ ಜಿಲ್ಲಾ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ದಾಳಿ ನಡೆಸಿ ಬೆಲೆವೆನ್ನುಗಳನ್ನು ಮತ್ತು ಗಿರಾಕಿಗಳನ್ನು ಮತ್ತು ಕೋಳಿ ಅಂಗಡಿಯ ಮಾಲೀಕನನ್ನು ಬಂಧಿಸಿದ್ದಂಥದ್ದು ಘಟನೆ ನಡೆದಿತ್ತು. ಇದೀಗ ಪವನ್ ಕ್ಯಾಂಟೀನ್ನ ಮಾಲೀಕ ಸುಂದರ ಶೆಟ್ಟಿಯನ್ನು ಅದೇ ರೀತಿ ಬಂಧಿಸಿದ್ದಾರೆ. ಆ ಕಟ್ಟಡಕ್ಕೆ
ಯಾವುದೇ ಪರವಾನಿಗೆ ಇರಲಿಲ್ಲ, ಕ್ಯಾಂಟೀನ್ ನಡೆಸಲು ಪರವಾನಿಗೆ ಇರಲಿಲ್ಲ. ಆದರೂ 20 ವರ್ಷಗಳಿಂದ ರಸ್ತೆ ಬದಿಯಲ್ಲೇ ಕ್ಯಾಂಟೀನು ನಡೀತಿತ್ತು ಎನ್ನುವುದೇ ಸೋಜಿಗ. ಆದ್ದರಿಂದ ಇನ್ನು ಮುಂದಕ್ಕೆ ಅದರ ಬಗ್ಗೆ ಸ್ಥಳೀಯ ಆಡಳಿತಗಳು ಕ್ರಮ ಕೈಗೊಳ್ಳುವುದಂತೂ ನಿಶ್ಚಿತ.